ಇಲ್ಲಿ ಇದು KTM ಡ್ಯೂಕ್ 390 ಇದು 40,000 ರೂಪಾಯಿ ಆಗುತ್ತೆ ಫೈನಲ್. ಶೋರೂಮ್ ಅಲ್ಲಿ ಇದ್ರ ಬೆಲೆ ಬಂದು 180 ಚಿಲ್ಲರೆ. ನಾನು 50,000 ಬಿಟ್ಟು ಬೆಲೆ ಹೇಳ್ತಾ ಇದ್ದೀನಿ, ಇನ್ನೂ ನೆಗೋಷಿಯಬಲ್ ಆಗುತ್ತೆ ಬನ್ನಿ. ಇದು ಲೇಡೀಸ್ ವೆಹಿಕಲ್ ಎರಡೂ ಶೋರೂಮ್ ಅಲ್ಲಿ ನಿಮಗೆ 1,01,000 ರೂಪಾಯಿ ಇದೆ, ಬರೀ 6,000 ಕಿಲೋಮೀಟರ್ ಓಡಿದೆ. ಗಾಡಿ ಓಡಿಸ್ ನೋಡಿದಾಗ ಆ ಗಾಡಿ ಒಳ್ಳೆ ಗಾಡಿನ ಕೆಟ್ಟ ಗಾಡಿ ಅಂತ ಗೊತ್ತಾಗುತ್ತೆ ಸರ್. ಮೈನ್ ಆಕ್ಸಿಡೆಂಟ್ ಆಗಿದ್ರೆ, ಚಾರ್ಸಿಗಳು ಬೆಂಡಿದ್ರೆ ಕಸ್ಟಮರ್ ಓಡಿಸಿದ್ರೆ ಗೊತ್ತಾಗೋದು. ಕೆಲವು ಜನ ನೋಡಿ ತಗೋತಾರೆ, ಅದು ನಂಬರ್ 1 ತಪ್ಪದು. ಈ ಫೋಟೋಸ್ ನೋಡ್ತೀರಾ, ಫೋಟೋಸ್ ಅಲ್ಲಿ ಏನ್ ಗೊತ್ತಾಗಲ್ಲ, ಟೆಸ್ಟ್ ಮಾಡೋದೇ ಗೊತ್ತಾಗೋದು ಗಾಡಿ ಬಗ್ಗೆ. ಓಡಿಸಿ ನೋಡಿ ತಗೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಬೇಕಾದ್ರೆ ಓಡಿಸ್ ನೋಡಿದಾಗ ಗಾಡಿಲಿರೋ ಗೇರ್ ಕರೆಕ್ಟ್ ಬೀಳ್ತಾ ಇದೆಯಾ, ಗೇರ್ ಬಾಕ್ಸ್ ಕರೆಕ್ಟ್ ಆಗಿದೆಯಾ, ಆಮೇಲೆ ವಾಬ್ಲಿಂಗ್ ಇದೆಯಾ, ಇಂಜಿನ್ ಚೆನ್ನಾಗಿದೆಯಾ ಎಲ್ಲ ಗೊತ್ತಾಗೋದು ಟೆಸ್ಟ್ ಮಾಡಿದಾಗ್ಲೇನೆ. ನೀವು ನಾರ್ಮಲ್ ಆಗಿ ಯಾವ ಕಾರಣಕ್ಕೂ ನೋಡಿದಾಗ ಗೊತ್ತಾಗಲ್ಲ. ಇಂಡಿಯಾದಲ್ಲಿ ಎಲ್ಲಾನ ಇರ್ಲಿ, ಬಟ್ ಬೆಂಗಳೂರಲ್ಲಿ ಉಳ್ಕೊಂಡಿದ್ರೆ ಲೋನ್ ಸಿಗುತ್ತೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು, ಟೆಸ್ಟ್ ರೈಡ್ ಮಾಡಿ ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಬೈ ಮಾಡಿ. ಆಮೇಲೆ ಕಸ್ಟಮರ್ಸ್ ಬರ್ತಾರೆ, ತಗೊಳ್ತೀನಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಬರೋದೇನ್ ಬೇಕಾಗಿಲ್ಲ, ಬಂದ್ ನೋಡಿ ಇಷ್ಟ ಆದ್ರೆ ತಗೊಳ್ಳಿ, ಇದ್ರೆ ಪರವಾಗಿಲ್ಲ. ಬಿಫೋರ್ 6 months ನನ್ನ ಹತ್ರ ನಾನ್ ಕೊಟ್ಟಿರೋ ಗಾಡಿನ ನೀವು ತಗೊಂಡ್ಬಂದ್ರೆ, ನನ್ನ ಗಾಡಿ ನಿಮ್ಗೆ ಏನೋ ಬೋರ್ ಆದ್ರೆ, ನನ್ನ ಗಾಡಿ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ, ಸರ್ ಈ ಗಾಡಿ ಬಿಟ್ಟು ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದ್ರೆ ನಾನು ಕೊಟ್ಟಿರೋ ಗಾಡಿಗೆ 6 ತಿಂಗಳಲ್ಲಿ 70 ಭಾಗ ಕೊಡ್ತೀನಿ. 10 ರೂಪಾಯಿ ಕೊಟ್ಟು ತಗೊಂಡ್ರೆ 3 ರೂಪಾಯಿ ಬಿಟ್ಕೊಡಿ, 7 ರೂಪಾಯಿ ವಾಪಸ್ ತಗೊಳ್ಳಿ. 3 ರೂಪಾಯಿ ಬಿಟ್ಕೊಡಿ ಅಂತ ಹೇಳ್ತಾರೆ ಉದ್ದೇಶ, 1 ರೂಪಾಯಿ ನನ್ನ ಲಾಭ. ಸೆಕೆಂಡ್ ಆದ್ಮೇಲೆ 1 ರೂಪಾಯಿ ಬಿಟ್ಕೊಡ್ಬೇಕು, ಇದು ನ್ಯಾಯ, ಇದು ಧರ್ಮ. ನೆಕ್ಸ್ಟ್ ಬರೋ ಕಸ್ಟಮರ್ ಗೆ ನಾವು 10 ರೂಪಾಯಿ ಮಾರಕ್ಕಾಗಲ್ಲ, 8.5 ಮಾರಕ್ಕಾಗೋದು. 8.5 ಮಾರ್ಬೇಕಾದ್ರೆ ನನ್ಗೆ 1 ರೂಪಾಯಿ ಲಾಭ ಬೇಕೇ ಬೇಕು, ಇದು ಕಾಮನ್ ಸೆನ್ಸ್. ಬಟ್ ನಾನು ವಾಪಸ್ ತಗೊಳ್ತಾ ಇದೀನಿ, ನಾನ್ ಕೊಟ್ಟಿರೋ ಗಾಡಿನ. ಕೆಲವು ಜನ ವಾಪಸ್ ಗಾಡಿ ಕೊಟ್ಮೇಲೆ ನಿಮ್ ಇಷ್ಟೇ, ನೀವೇನೋ ನಮ್ಗೆ ನಿಮ್ ಸಂಬಂಧ ಇಲ್ಲ, ಕೆಲವರು ಸುಳ್ಳು ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ವಾಪಸ್ ತಗೊಳ್ಳೋದು. ಆಮೇಲೆ ಇನ್ನೊಂದು ಮಾತಿರ್ತೀನಿ ಸರ್, ಗಾಡಿ ಕೊಟ್ಮೇಲೆ ವಾಪಸ್ ಬಂದಾಗ ನೀವು ವಾಪಸ್ ತಗೊಳ್ತೀರಾ ಅಂತ ಕೇಳ್ತಾರಲ್ಲ, ಆನ್ ಸ್ಪಾಟ್ ಪೇಮೆಂಟ್ ಕೊಡ್ತೀನಿ. ನಾಳೆ ಬನ್ನಿ, ನಾಳಿದ್ ಬನ್ನಿ, ನನ್ನ ದುಡ್ಡಿಲ್ಲ, ಈಡೆಲ್ಲ ಹೊಡಿಯಲ್ಲ. ಕೆಲವು ಜನ ಏನ್ ನೋಡ್ತಾರೆ, ಕೊಟ್ಟರೆ ಗಾಡಿ ವಾಪಸ್ ತಗೋತಾರೆ, ಬಿಟ್ಬಿಟ್ಟು ಹೋಗಿ ಸೇಲ್ ಮಾಡಿ ದುಡ್ಡು ಕೊಡ್ತೀನಿ ಅಂತಾರೆ. ನಾವಂತ ಜನ ಅಲ್ಲ, ಗಾಡಿ ಕೊಡಿ, ದುಡ್ಡು ತಗೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಮ್ಮ ವೀಕ್ಷಕರು ನನ್ನ ಈ ಸುಮಾರು 300 ವಿಡಿಯೋ ಮಾಡಿದೆ, 300ಕ್ಕೆ ಹೆಚ್ಚು ಮಾಡಿದೆ. ಓಕೆ, ಸಾಯಿ ಬೈಕ್ ನ ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರ ಅಮೇರಿಕ ಪ್ರೀತಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆಮೇಲೆ ಅಷ್ಟು ಪ್ರೀತಿ ಸಂಪಾದನೆ ಮಾಡಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಸರ್. ಇಲ್ಲ, ನಿಮ್ಮ ಟ್ರಾನ್ಸ್ಪರೆನ್ಸಿ ಏನಿದೆ ಅದು ಇಷ್ಟ ಆಗಿದೆ ನಮ್ಮ ವೀಕ್ಷಕರಿಗೆ. ಹೌದು, ಅದ್ರಲ್ಲೂ ಈಗ 100 ಜನನು ಒಳ್ಳೆಯವರಾಗ್ಬಿಟ್ರೆ ದೇಶ ರಾಮರಾಜ್ಯ ಆಗ್ಬಿಡುತ್ತೆ. ಒಂದು ಕಮೆಂಟ್ ಮಾಡ್ಬೇಕಲ್ಲ, ಅದ್ರಲ್ಲಿ ಒಂದು ಹಾಕಿದ್ದಾರೆ, ಅದು ಹೇಳ್ಬಿಡ್ತೀನಿ ನಿಮ್ಗೆ. ಸ್ಪೆಷಲ್ ಅಂತ ಪ್ರೈಸ್ ಏನಿದೆಪ್ಪ ಇಲ್ಲಿ, ನಾನು ಯಾಕೆ ಇಲ್ಲಿ ತಗೋಬೇಕು ಅಂತ ಹೇಳಿದ್ರು. ನನ್ನ ಪ್ರಕಾರ ಆನೆಸ್ಟ್ ಉತ್ತರ ಕೊಡ್ತೀವಿ ಕೇಳಿ. ನಾವು ಬಿಸ್ನೆಸ್ ಪೀಪಲ್ಸ್ ಮಿನಿಮಮ್ 10% ಮಾರ್ಜಿನ್ ಇಟ್ಟಿರ್ತೀವಿ. ಈ ಮಾರ್ಜಿನ್ ತಗೋತೀವಿ. ಲಾಸ್ ಮಾಡ್ಕೊಂಡು ಯಾರು ಬಿಸ್ನೆಸ್ ಪೀಪಲ್ ಆಗಕ್ ಸಾಧ್ಯನೇ ಇಲ್ಲ. ಎರಡನೇ ವಿಷಯ ಹೇಳ್ತೀನಿ ಕೇಳಿ, ಕ್ವಾಲಿಟಿ ಬೇಕು ಅಂದ್ರೆ ಪ್ರೈಸ್ ನೋಡಬಾರ್ದು. ನಾನ್ ಕೊಡೋ ಗಾಡಿನ ನೀವು 5 ವರ್ಷ ಹ್ಯಾಪಿ ಆಗಿರ್ತೀರ, ಇದು ಕ್ವಾಲಿಟಿ. ಇದಕ್ಕೆ ನಾನು ಅಶ್ಯೂರ್ಮೆಂಟ್ ಕೊಡ್ತೀನಿ, ನನ್ನ ಕಡೆಯಿಂದ ಗ್ಯಾರಂಟಿ ಕೊಡ್ತೀನಿ. ನನ್ನ ಗಾಡಿ 5 ವರ್ಷ ನೀವು ಆರಾಮಾಗಿರ್ತೀರಾ. 2,000 ಕಿಲೋಮೀಟರ್ಗೆ ಸರ್ವಿಸ್ ಮಾಡ್ಕೊಂಡು ಹೋಗಿ 5 ವರ್ಷ 10 ವರ್ಷ ಬಂದು ಆಶ್ಚರ್ಯ ಪಡಂಗಿಲ್ಲ. ಅದೇನ ಬರ್ಲಿಲ್ಲ ಅಂದ್ರೆ ನೀವು ಬನ್ನಿ ಅಂತ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೇನು ನಾನು ಗಾಡಿ ಕೊಡ್ಬೇಕಾದ್ರೆ ನಿಮ್ಗೆ ವಾರಂಟಿ ಕೊಟ್ಟು ಕಳ್ಸಿ, ವಾರಂಟಿ ಹೇಳ್ಬಿಟ್ಟು ಕೊಟ್ಟಿರ್ತೀನಿ. 6 months ವಾರಂಟಿ ಅಂತ. 6 months ಬೇಕಾ ಸರ್ ನನ್ನ ಗಾಡಿ ಚೆನ್ನಾಗಿಲ್ಲ ಗೊತ್ತಾಗಕ್ಕೆ? 2 ದಿನದಲ್ಲಿ ಗೊತ್ತಾಗಲ್ಲ ಸರ್? ಗೊತ್ತಾಗುತ್ತೆ. 2 ದಿನದಲ್ಲಿ ಗೊತ್ತಾಗ ಗಾಡಿ ಕೊಡ್ತೀನಿ. ಪ್ರೈಸ್ ತುಂಬಾ ಕಡಿಮೆ ಕೊಡ್ತೀನಿ, ಆಗತ್ತಾ? ಕರೆಕ್ಟ್. ಪ್ರೈಸ್ ರೀಸನಬಲ್ ಪ್ರೈಸ್ ಕೊಡ್ತೀನಿ. ನನ್ನ ಕಡೆಯಿಂದ ನಿಮ್ಗೆ ಪ್ರೈಸ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿಲಿ ನೀವು ಕಾಂಪ್ರಮೈಸ್ ನಾನ್ ಬಿಡಲ್ಲ. ನನ್ನ ಗಾಡಿ ನೀವು 100% ಹೇಳ್ತೀನಿ ಕೇಳಿ, ನೀವು ಹ್ಯಾಪಿ ಆಗಿರ್ತೀನಿ. ನೀವು ಕೊಟ್ಟಿರ್ಬೋದು 1,000 2,000 ಜಾಸ್ತಿ, ಇಲ್ಲ 5,000 ಜಾಸ್ತಿ ಕೊಟ್ಟಿದ್ದೀರಾ, ಓಕೆನಾ? ಬಟ್ ನನ್ ಕೊಟ್ಟಿರೋ ಗಾಡಿ ತಿರ್ಗಾ ಮೆಕ್ಯಾನಿಕ್ ಹತ್ರ ಹೋಗಿ ನೀವು ಓಡಾಡಲ್ಲ. ಸರ್ ನಿಮ್ಮ ಮತ್ತೆ ಗಾಡಿ ತಗೊಂಡಾಗ 10,000 ಖರ್ಚು ಮಾಡಿದೆ, 5,000 ಖರ್ಚು ಮಾಡಿದೆ, ಈ ಕಾಮೆಂಟ್ಗಳು ನನಗೆ ಬರಲ್ಲ. ಆ ಬರೋ ಜನನೇ ಬೇರೆ ಇರ್ತಾರೆ, ಅವ್ರು 10,000 ಕಮ್ಮಿ ಕೊಟ್ಟಿರ್ತಾರೆ, ಅಲ್ಲಿ ತಗೊಂಡಿರ್ತಾರೆ. ಇನ್ನೊಂದು ಹೇಳ್ತೀರಾ, ಬೈಬ್ಯಾಕ್ ಕೂಡ ಮಾಡ್ತೀನಿ. ಬಿಫೋರ್ 6 months ನನ್ನ ಹತ್ರ ನಾನ್ ಕೊಟ್ಟಿರೋ ಗಾಡಿನ ನೀವು ತಗೊಂಡ್ಬಂದ್ರೆ, ನನ್ನ ಗಾಡಿ ನಿಮ್ಗೆ ಏನೋ ಬೋರ್ ಆದ್ರೆ, ನನ್ನ ಗಾಡಿ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ, ಸರ್ ಈ ಗಾಡಿ ಬಿಟ್ಟು ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂದ್ರೆ ನಾನು ಕೊಟ್ಟಿರೋ ಗಾಡಿಗೆ 6 ತಿಂಗಳಲ್ಲಿ 70 ಭಾಗ ಕೊಡ್ತೀನಿ. 10 ರೂಪಾಯಿ ಕೊಟ್ಟು ತಗೊಂಡ್ರೆ 3 ರೂಪಾಯಿ ಬಿಟ್ಕೊಡಿ, 7 ರೂಪಾಯಿ ವಾಪಸ್ ತಗೊಳ್ಳಿ. 3 ರೂಪಾಯಿ ಬಿಟ್ಕೊಡಿ ಅಂತ ಹೇಳ್ತಾರೆ ಉದ್ದೇಶ, 1 ರೂಪಾಯಿ ನನ್ನ ಲಾಭ. ಸೆಕೆಂಡ್ ಆದ್ಮೇಲೆ 1 ರೂಪಾಯಿ ಬಿಟ್ಕೊಡ್ಬೇಕು, ಇದು ನ್ಯಾಯ, ಇದು ಧರ್ಮ. ನೆಕ್ಸ್ಟ್ ಬರೋ ಕಸ್ಟಮರ್ ಗೆ ನಾವು 10 ರೂಪಾಯಿ ಮಾರಕ್ಕಾಗಲ್ಲ, 8.5 ಮಾರಕ್ಕಾಗೋದು. 8.5 ಮಾರ್ಬೇಕಾದ್ರೆ ನನ್ಗೆ 1 ರೂಪಾಯಿ ಲಾಭ ಬೇಕೇ ಬೇಕು, ಇದು ಕಾಮನ್ ಸೆನ್ಸ್. ಬಟ್ ನಾನು ವಾಪಸ್ ತಗೊಳ್ತಾ ಇದೀನಿ, ನಾನ್ ಕೊಟ್ಟಿರೋ ಗಾಡಿನ. ಕೆಲವು ಜನ ವಾಪಸ್ ಗಾಡಿ ಕೊಟ್ಮೇಲೆ ನಿಮ್ ಇಷ್ಟೇ, ನೀವೇನೋ ನಮ್ಗೆ ನಿಮ್ ಸಂಬಂಧ ಇಲ್ಲ, ಕೆಲವರು ಸುಳ್ಳು ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ವಾಪಸ್ ತಗೊಳ್ಳೋದು. ಆಮೇಲೆ ಇನ್ನೊಂದ್ ಮಾತಿರ್ತೀನಿ ಸರ್, ಗಾಡಿ ಕೊಟ್ಮೇಲೆ ವಾಪಸ್ ಬಂದಾಗ ನೀವು ವಾಪಸ್ ತಗೊಳ್ತೀರಾ ಅಂತ ಕೇಳ್ತಾರಲ್ಲ, ಆನ್ ಸ್ಪಾಟ್ ಪೇಮೆಂಟ್ ಕೊಡ್ತೀನಿ. ನಾಳೆ ಬನ್ನಿ, ನಾಳಿದ್ ಬನ್ನಿ, ನನ್ನ ದುಡ್ಡಿಲ್ಲ, ಈಡೆಲ್ಲ ಹೊಡಿಯಲ್ಲ. ಕೆಲವು ಜನ ಏನ್ ನೋಡ್ತಾರೆ, ಕೊಟ್ಟರೆ ಗಾಡಿ ವಾಪಸ್ ತಗೋತಾರೆ, ಬಿಟ್ಬಿಟ್ಟು ಹೋಗಿ ಸೇಲ್ ಮಾಡಿ ದುಡ್ಡು ಕೊಡ್ತೀನಿ ಅಂತಾರೆ. ನಾವಂತ ಜನ ಅಲ್ಲ, ಗಾಡಿ ಕೊಡಿ, ದುಡ್ಡು ತಗೊಳ್ಳಿ. ಈಗ ನಮ್ಮ ವೀಕ್ಷಕರು ಆಲ್ರೆಡಿ ಲಕ್ಷಾಂತರ ಜನ ವೀಕ್ಷಣೆ ಮಾಡಿರ್ತಾರೆ ಒಂದು ಚಾನಲ್. ಹೌದು, ಅವರು ಗಾಡಿ ತಗೊಂಡಿರ್ತಾರೆ ನಿಮ್ ಕಡೆ, ಅವರು ಅಪ್ಗ್ರೇಡ್ ಮಾಡ್ಬೇಕು, ಅವ್ರಿಗೆ ಆನ್ ಸ್ಪಾಟ್ ಕೊಟ್ಬಿಡ್ತೀರಾ? ಹೌದು. ಬಿಫೋರ್ 6 months 70% ರೀಫಂಡಬಲ್, ಡೇ 1 ಇಂದ 6 months.
6 months ಆದ್ಮೇಲೆ ವೆಹಿಕಲ್ ಜೆನ್ಯೂನ್ ಆಗಿದ್ರೆ 70% 100% ಸಿಗುತ್ತೆ. ವೆಹಿಕಲ್ ಏನಾದ್ರು ನಮ್ಗೆ ಸಮಾಧಾನ ಅನ್ಸಿಲ್ಲ ಅಂದ್ರೆ ಒಂದು 5ರಿಂದ 10% ವ್ಯತ್ಯಾಸ ಬರುತ್ತೆ. ಇದು ಸೆನ್ಸ್ ಅಷ್ಟೇ. ನಾನು ಹೇಳೋದು ಇಷ್ಟೇ, ಕಸ್ಟಮರ್ಗೆ ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಂಬೇಡಿ. ನನ್ನ ಹತ್ರ ಕ್ವಾಲಿಟಿ ಪಕ್ಕ ಇರುತ್ತೆ. ಪ್ರೈಸ್ 2,000 ಜಾಸ್ತಿನೇ ಅನ್ಕೊಂಡೇ ಬನ್ನಿ, ಬಟ್ ನೀವು ನಿಮ್ಗೆ ಆಗಿರ್ತೀರಾ, ನಿಮ್ಗೆ ಹಾಳು ಮಾಡಲ್ಲ. ಓಕೆನಾ? ಸೂಪರ್ ಸರ್, ತಗೊಂಡಿದ್ರಾ? ಸೊ ವೀಕ್ಷಕರೇ, ತಡ ಮಾಡಲ್ಲ, 1 by 1 ಈಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ? ಈಗ ಪ್ರೆಸೆಂಟ್ ಅದೇ ಸ್ಟಾಕ್ ಇರೋದು 2017 ಮಾಡ್ಲಿಂದ. 2017 ಮಾಡ್ಲಿಂದ ನಿಮ್ಗೆ ಏನು ಸಿಗೋ ಮಾಡಲ್ಲ, ನಿಮ್ಗೆ 48 ಇಂದ 50 ರೇಂಜ್ ಸಿಗುತ್ತೆ. ಅದು ಸುಜುಕಿ ಆಕ್ಸೆಸ್, ಆಮೇಲೆ ಹೋಂಡಾ ಆಕ್ಟಿವಾ ಇವೆಲ್ಲ ಸಿಗ್ತವೆ ಇವಾಗ. ಪ್ರೆಸೆಂಟ್ ಸ್ಟಾಕ್ ಇರೋದೆಲ್ಲ ಫುಲ್ಲಿ ಲೇಟೆಸ್ಟ್ ವೆಹಿಕಲ್ಸ್. 1 year 2 year 3 year 4 year 5 years ಓಲ್ಡ್ ವೆಹಿಕಲ್ಸ್. ಬಟ್ ನಂಬರ್ 1 ಕ್ವಾಲಿಟಿ ಇದೆ, ನೀವು ಹ್ಯಾಪಿ ಆಗಿರ್ತೀರಾ. ಸರ್, ಇವಾಗ ನಮ್ಮ ವೀಕ್ಷಕರು ಬರ್ತಾರೆ, ಅವರು ಟೆಸ್ಟ್ ಡ್ರೈವ್ ಫೆಸಿಲಿಟಿ ಕೊಡ್ತಾ ಇದ್ದೀರಾ? ಟೆಸ್ಟ್ ರೈಡ್ ಓಡಿಸಿ ನೋಡ್ಲೇಬೇಕು. ಇದು ನಮ್ ಕಡೆಯಿಂದ ರಿಕ್ವೆಸ್ಟ್. ಯಾಕಂದ್ರೆ ಯಾವ ಕಾರಣಕ್ಕೂ ನೋಡಿ ಗಾಡಿ ತಗೊಳ್ಳೋದ್ರ ನಮ್ಗೆ ಸಮಾಧಾನ ಆಗಲ್ಲ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು. ಟೆಸ್ಟ್ ರೈಡ್ ಮಾಡಿ ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಬೈ ಮಾಡಿ. ಆಮೇಲೆ ಕಸ್ಟಮರ್ಸ್ ಬರ್ತಾರೆ, ತಗೊಳ್ತೀನಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಬರೋದೇನ್ ಬೇಕಾಗಿಲ್ಲ. ಬಂದ್ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ, ಇದ್ರೆ ಪರವಾಗಿಲ್ಲ. ತಗೊಂಡಿಲ್ಲ ಅದೇನಿಲ್ಲ. 10 ಜನ ಬಂದ್ರೆ 2-3 ಜನ ತಗೊಂಡ್ ಹೋಗ್ತಾರೆ. 7 ಜನ ನಾಳೆ ನಾಳೆ ಬರ್ತಾರೆ. ಬಟ್ ನಮ್ ಗಾಡಿ ಇಷ್ಟ ಬರ್ತಾರೆ, ಬರ್ಲಿ ಪರವಾಗಿಲ್ಲ. ದೇವ್ರ ಎಲ್ಲಿ ತಗೊಳ್ತಾರೆ ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ. ಅಂಡ್ ಅವ್ರಿಗೆ ವಾರಂಟಿ ಅಂತ ಏನಾದ್ರು ಇದೆಯಾ? ಯಾವ ತರ? 6 months ವಾರಂಟಿ ಇದೆ. 6 months ಇಂಜಿನ್ ವಾರಂಟಿ ಇದೆ. ಇಂಜಿನ್ ಬಗ್ಗೆ ಏನೇ ತೊಂದರೆ ಆದ್ರೂ ನಾನ್ ಜವಾಬ್ದಾರಿ ತಗೋತೀನಿ. ಇಂಜಿನ್ ಬಗ್ಗೆ ಮಾತ್ರ ಸಣ್ಣ ಪೂರ್ತಿ ನೋಡ್ಕೊಳ್ಳಿ. 200-500 ರೂಪಾಯಿ ಖರ್ಚು ಬಂದಾಗ ನಾನು ಫೋನ್ ಮಾಡೋ ಸ್ಥಿತಿ ಇಲ್ಲ. ಯಾಕಂದ್ರೆ ನೀವು ಅಲ್ಲಿಂದ ಖರ್ಚು ಮಾಡ್ಕೊಂಡ್ ಬರೋಷ್ಟಲ್ಲ ಅದೇ ದುಡ್ಡು ಲೆಕ್ಕ ಬಂದಿರುತ್ತೆ. ಬಟ್ ಮೈನರ್ ನಿಮ್ದು, ಮೇಜರ್ ನಂದು. ಸೆಕೆಂಡ್ಸ್ ಅಲ್ಲಿ ಮೈನರ್ ಪ್ರಾಬ್ಲಮ್ ಕಾಮನ್ ಬರ್ತವೆ. ಬಟ್ ಮೇಜರ್ ಏನೇ ಬಂದು ಫ್ರೀ ಮಾಡಿಸ್ಕೊಡ್ತೀನಿ. ಈಗ ಅವ್ರಿಗೆ ಒಂದು 20-30 ಸಾವಿರ ಇಟ್ಕೊಂಡಿರ್ತಾರೆ, EMI ಫೆಸಿಲಿಟಿ ಏನಾದ್ರು ಪ್ರೊವೈಡ್? ಮಿನಿಮಮ್ 20,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಹಾಕೊಡ್ತೀರಾ. ಅವ್ರು ಏನ್ ಕಂಡೀಷನ್? ಲೋಕಲ್ ಬೆಂಗಳೂರು ಅವರೇ ಆಗಿರ್ಬೇಕು ಅಂತ ಏನ್ ಇದೆಯಾ? ಹಿಂಗೆ ಭಾರತದವರಾಗಿರ್ಬೇಕು. ಒಂದು ಅವ್ರು ಬೆಂಗಳೂರು ಉಳ್ಕೊಂಡಿರ್ಬೇಕು. ಕರ್ನಾಟಕ ಅನ್ನೋದು ಲೆಕ್ಕ ಬರ್ತಾ ಇಲ್ಲ ಹೇಳ್ತಾರದು. ಇಂಡಿಯಾದಲ್ಲಿ ಎಲ್ಲಾನ ಇರ್ಲಿ, ಬಟ್ ಬೆಂಗಳೂರಲ್ಲಿ ಉಳ್ಕೊಂಡಿದ್ರೆ ಲೋನ್ ಸಿಗುತ್ತೆ. ಸೂಪರ್. ಸರ್, ಇವಾಗ ಒಂದು ವೆಹಿಕಲ್ ತಗೊಂತಾರೆ, ಅದು ಪೊಲೀಸ್ ಫೈನ್ ಕಟ್ಟಬೇಕಾಗಿರುತ್ತೆ. ಹೌದು. ಅದನ್ನ ನೀವು ಕ್ಲಿಯರ್ ಮಾಡ್ತೀರಾ? ತಗೊಂಡವ್ರ ಇಲ್ಲ, ಆನ್ ಸ್ಪಾಟ್ ನಾವು ಕಸ್ಟಮರ್ ಏನ್ ಕೊಡ್ಬೇಕು ಆವತ್ತಿಂದ ನಮ್ ಲೆಕ್ಕ ಇರುತ್ತೆ. ಅಂದ್ರೆ ಬಿಫೋರ್ ನಾನ್ ಗಾಡಿ ಕೊಡೋಕಿನ ಹಿಂದಿನ ದಿನ ಎಷ್ಟೇ ಫೈನ್ ಇರ್ಲಿ ನನ್ ಜವಾಬ್ದಾರಿ, ಕ್ಲಿಯರ್ ಮಾಡಿ ಕೊಡ್ತೀವಿ. ಇನ್ ಕೇಸ್ ಫೈನಸ್ ಏನಾದ್ರು ಇದ್ರೆ ನೀವು ಗಾಡಿ ತಗೊಳ್ಬೇಕಾದ್ರೆ ಕ್ಲಿಯರ್ ಮಾಡಿ ಕೊಡ್ತೀವಿ. ಡೋಂಟ್ ವರಿ. RTO ಚಾರ್ಜಸ್ ಎಕ್ಸ್ಟ್ರಾ ಕೊಡ್ಬೇಕಾ? ಇಲ್ಲ, ಹೌದೌದು. ಅದು ನನ್ನ ಹತ್ರ ಮಾತ್ರ ಡಾಕ್ಯುಮೆಂಟೇಶನ್ ಚಾರ್ಜ್, ಆಮೇಲೆ ಸರ್ವಿಸ್ ಚಾರ್ಜ್ ಅಂತ ನಿಮ್ಗೆ 4,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅದು ಎನಿ ಕಸ್ಟಮರ್ಗೆ ಅದು ಮ್ಯಾಂಡೇಟರಿ, ಅದು ಕಟ್ಕೊಡ್ಲೇಬೇಕು. ಅದು ವಿತ್ ಓನರ್ಶಿಪ್ ಟ್ರಾನ್ಸ್ಫರ್ ನಾವು ಮಾಡಿಸ್ಕೊಡ್ತೀವಿ. ಸೂಪರ್ ಸರ್. ವಿಡಿಯೋ ಶುರು ಮಾಡೋಣ ಸರ್. ಮಾಡೋಣ. ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರಿಗೆ ಯಮಹಾ ಫ್ಯಾಸರ್ ಇಂದ ಸ್ಟಾರ್ಟ್ ಮಾಡೋಣ. ಇದು ಯಾವ ಮಾಡಲು ಮತ್ತೆ ಏನ್ ಪ್ರೈಸ್? ಇದು 2015 ಮಾಡಲು. 15 ಮಾಡಲು 55 ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. 2015 ಮಾಡಲು, ಸಿಂಗಲ್ ಓನರು. 55 ಬೇಕು ಅಂತ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ. ಇದು ಬಂದು KTM 200 RC 200. ಇದು ಬೆಲೆ ಹೇಳ್ತಾ ಇರೋದು ಬಂದು 140 ಏನೋ ಹೇಳ್ತಿದ್ದಾರೆ. 2016 ಮಾಡಲು. 1,40,000. 2016 ಮಾಡಲು. ಅಂದಾಜು ಇಲ್ಲ ನಿಮ್ಗೆ 130 ಇಂದ 135 ರೇಂಜ್ ಸಿಗುತ್ತೆ. RC 200. ಇದು ಬಂದು 2023 ಮಾಡಲು ಓಲಾ. 2023 ಮಾಡಲು. ಬಟ್ ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಂದು 90,000. 90,000. 2023 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. 90,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 90,000 ಹೇಳ್ತಾ ಇರೋದು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಕೆನಾ ಸರ್? ನೆಕ್ಸ್ಟ್ ಮೈಲೇಜ್ ಗಾಡಿ ಇದು ಪ್ಯಾಷನ್ ಪ್ರೋ 2018 ಮಾಡಲು. ಈ ಗಾಡಿಗೆ ಬೆಲೆ ಹೇಳ್ತಾ ಇರೋದು 62. 55, 56 ಈ ಬೆಲೆಗೆ ಆಗುತ್ತೆ. ಏನ್ ಓಡಿರುತ್ತೆ ಸರ್ ಇವೆಲ್ಲ? ಇವಾಗ ಬರೀ 20,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು 2019 ಮಾಡಲು. ಸರ್, ಈ ತರ ಮೇಂಟೈನ್ ಮಾಡಿದ್ದಾರೆ, ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಸರ್. 2019 ಮಾಡಲು, ಸಿಂಗಲ್ ಓನರು, 23,000 ಕಿಲೋಮೀಟರ್ ಓಡಿದೆ. 2019 ಮಾಡಲು. ಈ ಗಾಡಿಗೆ ಬೆಲೆ ಹೇಳ್ತಾರೆ ಬಂದು 62. ವ್ಯಾಪಾರ ಕೂತ್ಕೊಂಡ್ರೆ 57, 58 ರೇಂಜಲ್ಲಿ ಆಗುತ್ತೆ. 2018 ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. 62 ಹೇಳ್ತಾರೆ, 55 ಕೊಡ್ತಾರೆ. ಸೊ ನೀವು ಅವಾಗ್ಲೇ ಹೇಳ್ದಂಗೆ ನಮ್ಮ ಕಸ್ಟಮರ್ ಮೇನ್ ತಳಕ್ ನೋಡಬಾರ್ದು. ಈಗ ಟೆಸ್ಟ್ ಡ್ರೈವ್ ಮಾಡಿ
ಅವರು ವಿಚಾರಿಸಿ ಯೋಚಿಸಿ ಆಲೋಚಿಸಿ ಹೌದೌದು. ಗಾಡಿ ಓಡಿಸ್ ನೋಡಿದಾಗ ಆ ಗಾಡಿ ಒಳ್ಳೆ ಗಾಡಿನ ಕೆಟ್ಟ ಗಾಡಿ ಅಂತ ಗೊತ್ತಾಗುತ್ತೆ ಸರ್. ಮೈನ್ ಆಕ್ಸಿಡೆಂಟ್ ಆಗಿದ್ರೆ ಚಾರ್ಸಿಗಳು ಬೆಂಡಿದ್ರೆ ಕಸ್ಟಮರ್ ಓಡಿಸಿದ್ರೆ ಗೊತ್ತಾಗೋದು. ಕೆಲವು ಜನ ನೋಡಿ ತಗೋತಾರೆ, ಅದು ನಂಬರ್ 1 ತಪ್ಪದು. ಈ ಫೋಟೋಸ್ ನೋಡ್ತೀರಾ, ಫೋಟೋಸ್ ಅಲ್ಲಿ ಏನ್ ಗೊತ್ತಾಗಲ್ಲ, ಟೆಸ್ಟ್ ಮಾಡಿದ್ರೆ ಗೊತ್ತಾಗೋದು ಗಾಡಿ ಬಗ್ಗೆ. ಓಕೆನಾ ಸರ್? ಎಲ್ಲಾ ಶೋರೂಮ್ ಅಲ್ಲಿ ರಿಕ್ವೆಸ್ಟ್ ಮೇಲೆ ಹೇಳಿದ್ರೆ ನೀವೇ ಹೇಳ್ತೀರಾ ಓಡಿಸಿ ನೋಡಿ ತಗೊಳ್ಳೋದೇ ಒಳ್ಳೇದು. ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಬೇಕಾದ್ರೆ ಓಡಿಸ್ ನೋಡಿದಾಗ ಗಾಡಿಲಿರೋ ಗೇರ್ ಕರೆಕ್ಟ್ ಬೀಳ್ತಾ ಇದೆಯಾ, ಗೇರ್ ಬಾಕ್ಸ್ ಕರೆಕ್ಟ್ ಆಗಿದೆಯಾ, ಆಮೇಲೆ ವಾಬ್ಲಿಂಗ್ ಇದೆಯಾ, ಇಂಜಿನ್ ಚೆನ್ನಾಗಿದೆಯಾ ಎಲ್ಲ ಗೊತ್ತಾಗೋದು ಟೆಸ್ಟ್ ರೈಡ್ ಮಾಡಿದಾಗ್ಲೇನೆ. ನೀವು ನಾರ್ಮಲ್ ಆಗಿ ಯಾವ ಕಾರಣಕ್ಕೂ ನೋಡಿದಾಗ ಗೊತ್ತಾಗಲ್ಲ. ಇದು 2015 ಮಾಡಲು, 2015 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ. 58 ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. 58,000 ವೀಕ್ಷಕರೇ. ಓಕೆನಾ? ಓಕೆ. ಇದು ಬಂದು ಯೂನಿಕಾನ್ ಗಾಡಿ 2018, ಒಬ್ಬರೇ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಬೆಲೆ ಹೇಳ್ತಾ ಇರೋದು 84, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು SP 125 ಹೊಸ ಗಾಡಿ, 2023 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ. ಇದು 92 ಹೇಳ್ತಾ ಇರೋದು, ಸ್ವಲ್ಪ ನೆಗೋಷಿಯಬಲ್, 86, 87 ಈ ರೇಂಜ್ ಅಲ್ಲಿ ಆಗುತ್ತೆ. 87, 80. ಇದು 2023 ಮಾಡಲು FZ, 1,05,000 ಹೇಳ್ತಾ ಇರೋದು, 1 ಲಕ್ಷ ರೇಂಜ್ ಅಲ್ಲಿ ಆಗುತ್ತೆ. ಗಾಡಿ ಚೆನ್ನಾಗಿದೆ. 23 ಮಾಡಲ, 2023 ಶೋರೂಮ್ ಅಲ್ಲಿ 160 ಚಿಲ್ಲರೆ ಇದೆ. 1,05,000 ಹೇಳ್ತಾ ಇರೋದು, ಹೆಚ್ಚು ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಇದು ಬಂದು 2023 ಮಾಡಲು, ಒಬ್ಬರೇ ಓನರ್ ಗಾಡಿ, ಬರೀ 8,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 72,000, 2023 ಮಾಡಲು. ಓಕೆನಾ? ಫೈನಲ್ ಆದ್ರೆ ನಿಮಗೆ 68 ಆಗುತ್ತೆ. ಫೆಸಿನೋ 2023 ಮಾಡಲು, 22 ಮಾಡಲು, ಸಾರಿ, ಇದನ್ನ ಫೆಸಿನೋ ಎಸ್ ಅಂತ ಕರೀತಾರೆ, ಸ್ಪೆಷಲ್ ಎಡಿಷನ್ ಇದು. ಈ ಗಾಡಿ 85 ಹೇಳ್ತಾ ಇರೋದು, 80 ರೇಂಜ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. 80,000. 2017 ಮಾಡಲು, ಹೋಂಡಾ ಆಕ್ಟಿವಾ, ಸೆಕೆಂಡ್ ಓನರ್ ಗಾಡಿ ಇದು. ಈ ಗಾಡಿ ಬೆಲೆ ಹೇಳ್ತಾರೆ ಬಂದು 55, 50,000 ರೇಂಜ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. 2017. ಸೊ ಎಲ್ಲ ಕೂಡ 6 ತಿಂಗಳು ಗ್ಯಾರಂಟಿ, ಎಲ್ಲದಕ್ಕೂ ವಾರಂಟಿ ಇದೆ, ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಸ್ನೇಹಿತರೆ, ಇದು ಬಂದು ಜುಪಿಟರ್ ಕ್ಲಾಸಿಕ್ 2019 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಈ ಗಾಡಿ ಬೆಲೆ ಹೇಳ್ತಾರೆ ಬಂದು 66, 62, 63 ರೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಲೇಡೀಸ್ ವೆಹಿಕಲ್ ಎರಡೂನು. ಲೇಡೀಸ್ ವೆಹಿಕಲ್ ಅಂದ್ರೆ ನಿಮ್ಗೆ ಜಸ್ಟ್ ಲೆಟ್ಸ್ ಅಂತ ಕರೀತಾರೆ, ಸುಜುಕಿ ಲೆಟ್ಸ್, ಆಮೇಲೆ ವೆಸ್ಪಾ ಬಂದು 2022 ಮಾಡಲು. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 84 ಹೇಳ್ತಾ ಇರೋದು, 84. ವ್ಯಾಪಾರ ಕೂತ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು 2017 ಮಾಡಲು, 44 ಹೇಳ್ತಾ ಇರೋದು, 40,000 ರೂಪಾಯಿ ಆಗುತ್ತೆ ಫೈನಲ್. 2017 ಮಾಡಲು ಸುಜುಕಿ ಲೆಟ್ಸ್ ಗಾಡಿ ತುಂಬಾ ಚೆನ್ನಾಗಿದೆ. ಏನು ಓಡಿರುತ್ತೆ ಸರ್ ಇದು? ವೆಸ್ಪಾ ಬಂದು 8,000 ಓಡಿದೆ, ಜುಪಿಟರ್ ಬಂದು 11,000 ಓಡಿದೆ, ಇದು ಬಂದು 20,000 ಓಡಿದೆ. ಓಕೆನಾ ಸ್ನೇಹಿತರೆ? ಇದು 2021 ಹೋಂಡಾ ಆಕ್ಟಿವಾ 6G, ಬರೀ 7,000 ಕಿಲೋಮೀಟರ್ ಓಡಿದೆ, ಸಾರಿ 9,000 ಕಿಲೋಮೀಟರ್ ಓಡಿದೆ. ಹಂಗೆ ಹೊಸ ಶೋರೂಮ್ ತರ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 9,000 ಓಡಿದೆ ಅಷ್ಟೇ. ಯಾರು ದೇವಸ್ಥಾನ ಪುರೋಹಿತರು ಯೂಸ್ ಮಾಡಿರೋ ಗಾಡಿ ಇದು. ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 78,000, 78. ಬಟ್ ಫೈನಲ್ ನಿಮಗೆ 73 ರೇಂಜ್ ಅಲ್ಲಿ ಆಗುತ್ತೆ, 73. 2023 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿಗೆ. ಓಡಿರೋದು ಬರೀ 9,800 ಕಿಲೋಮೀಟರ್, ಬಟ್ 88 ಹೇಳ್ತಾ ಇರೋದು, 81, 82 ಆಗುತ್ತೆ. 2023 ಮಾಡಲು ಸ್ನೇಹಿತರೆ. ಇದು ಬಂದು 2023 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 88 ಹೇಳ್ತಾ ಇರೋದು, 81, 82 ಆಗುತ್ತೆ. ಗಾಡಿ ಚೆನ್ನಾಗಿದೆ ಸ್ನೇಹಿತರೆ. ಇದು ಸುಜುಕಿ ಆಕ್ಸೆಸ್ 2022 ಮಾಡಲು, ಸಾರಿ 23 ಮಾಡಲು, ಬರೀ 7,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸೀಟ್ ಕವರ್ ಹೊಸದ ತುಂಬಾ ಚೆನ್ನಾಗಿದೆ. 92 ಹೇಳ್ತಾ ಇರೋದು, 87, 88 ಈ ರೇಂಜ್ ಅಲ್ಲಿ ಆಗುತ್ತೆ. 87, 88 ಕೊಡ್ತೀನಿ. ಡಿಸ್ಪ್ಲೇ ಗಾಡಿ 2022 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 92 ಹೇಳ್ತಾ ಇರೋದು, 86 ಆಗುತ್ತೆ. 86, 87. ಸೊ ನಿಮ್ಮ ಶೋರೂಮ್ ಅಲ್ಲಿ ಒಂದಿಷ್ಟ ಏನಂದ್ರೆ ಕ್ಲಿಯರ್ ಕಟ್ ಆಗಿ ಪ್ರೈಸ್ ಹೇಳ್ಬಿಡ್ತೀರಾ? ಹೌದು, ಅವ್ರು ಬಂದ ಕನ್ಫ್ಯೂಸ್ ಆಗಬಾರ್ದು ಅಂತ. ಎಷ್ಟು ಕಾಬೇಕು ಕಸ್ಟಮರ್ ಗೊತ್ತಾಗಬೇಕು, ಅವ್ರು ಬಂದ ಮೇಲೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಬೆಲೆ ಇಡ್ತೀವೋ ಆ ಬೆಲೆ ಕೊಟ್ಟೇ ಕೊಡ್ತೀವಿ. ಅಲ್ಲೊಂದ್ ಮಾತು ಇಲ್ಲೊಂದ್ ಮಾತು ಮಾತಾಡಲ್ಲ. ಎಷ್ಟೇ ಕಸ್ಟಮರ್ ಬರ್ಲಿ, ಸರ್ ಯೂಟ್ಯೂಬ್ ಅಲ್ಲಿ ಬೆಲೆ ಹಿಡಿದಾರೆ ಅದೇ ಬೆಲೆ ಕೊಡ್ತೀನಿ ತಗೊಂಡೋಗಿ, ಆ ಬೆಲೆಗೆ ಇನ್ನೂ ಒಂದ್ಸಲ ಕಮ್ಮಿ ಕೊಡ್ತೀನಿ ತಗೊಂಡೋಗಿ. ಓಕೆನಾ? ಕಸ್ಟಮರ್ ಬಿಟ್ಕೊಡಲ್ಲ. ಇದು 2021 ಮಾಡಲು ಡಿಸ್ಪ್ಲೇ ಗಾಡಿ, ಗ್ರೇ ಕಲರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 84,000 ರೂಪಾಯಿ, 78, 77 ಈ ರೇಂಜ್ ಅಲ್ಲಿ ಆಗುತ್ತೆ. 2021 ಮಾಡೋದು 77, 78,000ಕ್ಕೆ ಗಾಡಿ ಸಿಗುತ್ತೆ ಸ್ನೇಹಿತರೆ. ಇದು ಬರೀ 7,000 ಕಿಲೋಮೀಟರ್ ಓಡಿದೆ. ಏಪ್ರಿಲಿಯಾ 160 ಅಂತ ಕರೆಯೋದು. 1,35,500 ರೂಪಾಯಿ ಬೆಲೆ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2023 ಮಾಡಲು 7,000 ಓಡಿದೆ. ಶೋರೂಮ್ ಅಲ್ಲಿ ಬೆಲೆ ಬಂದು 180 ಚಿಲ್ಲರೆ. ನಾನು 50,000 ಬಿಟ್ಟು ಬೆಲೆ ಹೇಳ್ತಾ ಇದ್ದೀನಿ. ಇನ್ನ
ನೆಗೋಷಿಯಬಲ್ ಆಗುತ್ತೆ ಬನ್ನಿ. ಇದು 2016 ಮಾಡಲು ಹಳೆ ಮಾಡಲು ಅವೆಂಜರ್ ಇದು ಬೆಲೆ ಹೇಳ್ತಾರೆ ಬಂದು 64,000 ರೂಪಾಯಿ. ವ್ಯಾಪಾರ ನಿಮ್ಗೆ 60 60,000ಕ್ಕೆ ಅವೆಂಜರ್ ಸಿಗ್ತಾ ಇದೆ. ಅವೆಂಜರ್ 220 ಇದು 220 ವಾರಂಟಿ ವಿತ್ ವಾರಂಟಿ. ಇದು 2021 ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ. ಬೆಲೆ ಹೇಳ್ತಾ ಇರೋದು ಬಂದು 75. ನಿಮ್ ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನನ್ನ ಪ್ರಕಾರ 67, 68 ಕೊಡ್ತೀನಿ ಸರ್. ಇವಾಗ 67, 68 ಕೊಡ್ತೀರಾ, ಓಕೆನಾ? RTO ಚಾರ್ಜಸ್ ಎಲ್ಲ ಸೇರಿ ಒಂದ್ 70,000 ಆಗ್ಬೋದು. ಗಾಡಿ ಎಷ್ಟಕ್ಕನ್ನ ಪರ್ಚೇಸ್ ಮಾಡ್ಲಿ 4,000 ರೂಪಾಯಿ ಅಡಿಷನ್ ಇಟ್ಕೊಳ್ಳಿ. 4,000 ಅದು ಮೈಂಟಿ ಬಂದ್ಬಿಟ್ರೆ ನಿಮ್ಗೆ ವ್ಯಾಪಾರ ಮಾಡಕ್ಕೆ ಈಸಿ. ಇವಾಗ ಈ ಗಾಡಿ 65 ಆಯ್ತು ಅಂತ ತಿಳ್ಕೊಳ್ಳಿ, ಬಟ್ ನಿಮ್ಗೆ 69 ಬೀಳುತ್ತೆ ಹಂಗೆ, ಓಕೆನಾ? ಎಷ್ಟಕ್ಕೆ ವ್ಯಾಪಾರ ಆಗುತ್ತೋ ಅದ್ರ ಮೇಲೆ 4,000 ರೂಪಾಯಿ ಸಪರೇಟ್ ಚಾರ್ಜ್ ಬರುತ್ತೆ ವಿತ್ ಡಾಕ್ಯುಮೆಂಟೇಶನ್ ಚಾರ್ಜ್. ಅದು ನಾವು ವಿತೌಟ್ ಓನರ್ಶಿಪ್ ಟ್ರಾನ್ಸ್ಫರ್ ಗಾಡಿ ವೆಹಿಕಲ್ ಕೊಡಲ್ಲ, ನಿಮ್ಮ ಹೆಸರು ಮಾಡಿಸಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈ ಗಾಡಿ ತಗೊಂಡು ಹೋಗ್ತಾರೆ, ಹೌದು ಉದಾಹರಣೆ, ಹೌದು 70,000ಕ್ಕೆ, ಹೌದು ಒಂದು 6 ತಿಂಗಳು ಇನ್ನೊಂದು ಗಾಡಿ ತಗೊಂಡು ಚೆನ್ನಾಗಿ ಕೊಡ್ತಾರೆ ಗಾಡಿ, ಹೌದು ಮೋಟಾರ್ಸ್ ಅಲ್ಲಿ, ಹೌದು 7 49 ಅಂದ್ರೆ 49,000 ವಾಪಸ್ ತಗೋತೀರಾ ಇದು. ಹೌದು ಸೂಪರ್. ಇವಾಗ 16,000 ಓಡಿದೆ, ನೀವು 6 ತಿಂಗಳಲ್ಲಿ 30,000 ಓಡಿಸ್ತೀರಾ. ನನ್ನ ಕಡೆಯಿಂದ 15,000 ಕಿಲೋಮೀಟರ್ ಓಡಿಸ್ಬೋದು ನೀವು. ನಾನ್ ಕೊಟ್ಟರೆ ಬಿಟ್ಟು ಇನ್ನ 15,000 ಓಡಿಸ್ಬೋದು. ಹಂಗೆ ಓಡಿಸಿದ್ಮೇಲೆ ನೀವು ಬೇಡ ಅಂತ ವಾಪಸ್ ತಗೊಳಕ್ ರೆಡಿ ಇದೀನಿ. ನೀವು ಕೊಡಕ್ ರೆಡಿ ಇದ್ರೆ ನೀವು ಡಿಸಿಷನ್ ತಗೊಳ್ಳಿ. ಅಯ್ಯೋ ಓಕೆನಾ? ಇದಕ್ಕಿಂತ ಜೆನ್ಯೂನಿಟಿ ನಾನು ನೋಡಿಲ್ಲ ನನ್ನ ವಿಡಿಯೋದಲ್ಲಿ. ಬಟ್ ನನ್ನ ಪ್ರಕಾರ ನನ್ನ ಹತ್ರ ಯಾರು 90% ವಾಪಸ್ ಬಂದಿಲ್ಲ ಸರ್. ಕೆಲವು ಜನ ಮಕ್ಕಳು ಫೀಸ್ ಕಟ್ಟಬೇಕಾಗಿರುತ್ತೆ, ಏನೋ ಕಮಿಟ್ಮೆಂಟ್ ಇರುತ್ತೆ, ಅಂತ ಜನ ಬರ್ತಾರೆ. ಗಾಡಿ ಬೇಡ ಬೇರೆ ಗಾಡಿ ಕೊಡಿ ಅಂತ ಬಂದಿರೋರು ನನ್ನ ಪ್ರಕಾರ 10ರಲ್ಲಿ ಒಬ್ರು ಇಬ್ರು ಸರ್. ಗಾಡಿ 80% ಆ ಗಾಡಿ ಮಾರ್ಲಿಲ್ಲ ಸರ್. ಒಂದ್ ವೇಳೆ ಇನ್ನ 10,000 ಜಾಸ್ತಿ ಕೊಟ್ಟು ಕೊಡಲ್ಲ ಅಂತಾರೆ. ಆ ತರ ಗಾಡಿ ಕ್ವಾಲಿಟಿ ಕೊಡ್ತೀವಿ, ಸರಿನಾ ಸರ್? ಸರ್ ಈಗ ನಮ್ಮ ವೀಕ್ಷಕರು ಪರ್ಟಿಕ್ಯುಲರ್ ಯಾವ್ದಾರು ಎಸ್ಪೆಷಲಿ ಹೇಳ್ತಿರಲ್ಲ, ಇದು RX ತಗೋಬೇಕು ಅಂತ ಇರ್ತಾರೆ, ಆ ತರ ಯಾವ್ದಾರು ಒಂದು ಮಾಡಲ್ ಬೈಕ್ ತಗೋಬೇಕು ಕಲರ್ ಅಲ್ಲಿ. RX ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀನಿ. ಬಟ್ RX ಎಷ್ಟು ಸಿಗುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀವಿ. ಬಟ್ RX ಗಾಡಿ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ 1 ಲಕ್ಷ ಮೇಲೇನೆ, 1 ಲಕ್ಷದಿಂದ ಹಿಡಿದು 2 ಲಕ್ಷವರೆಗೂ ಹೋಗ್ತಾ ಇದೆ ರೇಟ್ಗಳು. ಬಟ್ ಗಾಡಿಗಳು 6 ಜನ 5 ಜನ ಹೊಡಿರುತ್ತೆ. ಬಟ್ ಆ ಗಾಡಿಗಳು ಗ್ಯಾರಂಟಿ ಕೆಡಂಗಿಲ್ಲ. ಯಾಕಂದ್ರೆ ನಿಮ್ಗೆ ಅರೇಂಜ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ಆಫೀಸಲ್ಲಿ ಅಂತ ಗಾಡಿ ಪ್ರತಿಯೊಂದು ಗಾಡಿಗೂ ಗ್ಯಾರಂಟಿ ಇದೆ. ಅದು RX ಆಗಿರ್ಲಿ ಎನಿ ವೆಹಿಕಲ್, ಬೇರೆಯಿಂದ ತರಿಸ್ಕೊಡ್ತೀವಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಅದು ಜವಾಬ್ದಾರಿ ನೀವೇ ತಗೊಳ್ಬೇಕು. ಬಟ್ ಇಲ್ಲಿ ಬಂದಾಗ ನಾವು ಅರೇಂಜ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ, ಮಾಡ್ಕೊಡ್ತೀನಿ. ಸ್ನೇಹಿತರೆ ಇದು ಎಂಟಾರ್ಕೋ 3 ಗಾಡಿನೂ ಎಂಟಾರ್ಕೇನೆ. 2023, 2022, 2024 ಇದು 1,000 ಕಿಲೋಮೀಟರ್ ಓಡಿದೆ. ರೆಡ್ 11,000 ಕಿಲೋಮೀಟರ್ ಓಡಿದೆ. ಬ್ಲೂ 5,000 ಕಿಲೋಮೀಟರ್ ಓಡಿದೆ. ಇದು 24 ಮಾಡಲು ಬೆಲೆ ಹೇಳ್ತಾ ಇರೋದು 1,05,000 ರೂಪಾಯಿ. 97, 98 ರೇಂಜ್ ಆಗುತ್ತೆ ಫೈನಲ್. ಇದು ಬೆಲೆ ಹೇಳ್ತಾ ಇರೋದು 92,000, 87, 85, 86 ಆಗುತ್ತೆ. ಅದು 23 ಮಾಡಲು. ಈ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ 96, ವ್ಯಾಪಾರ ಆದ್ರೆ ನಿಮ್ಗೆ 90 ರೇಂಜಲ್ಲಿ ಕೊಡ್ತೀನಿ. 2023 ಮಾಡಲು, ಓಕೆನಾ ಸ್ನೇಹಿತರೆ? ಇದು ಡಿಯೋ ಇದನ್ನ 3D ಎಂಬ್ಲಮ್ ಅಂತ ಕರೀತಾರೆ. 3D ಅಂದ್ರೆ ನಿಮ್ಗೆ ಡಬಲ್ ಮೀಟರ್ ಬರ್ತವೆ. ಈ ಗಾಡಿ 88 ಹೇಳ್ತಾ ಇರೋದು, ಫೈನಲ್ 86 ರೇಂಜಲ್ಲಿ ಆಗುತ್ತೆ ಸ್ನೇಹಿತರೆ. ಶೋರೂಮ್ ಅಲ್ಲಿ ನಿಮ್ಗೆ 1,01,000 ರೂಪಾಯಿ ಇದೆ, ಬರೀ 6,000 ಕಿಲೋಮೀಟರ್ ಓಡಿದೆ. 86 ಕೊಡ್ತೀನಿ ಲಾಸ್ಟ್. ಸ್ನೇಹಿತರೆ ಇದು ಆಕ್ಟಿವಾ 125cc 2023 ಮಾಡಲು, ಸಿಂಗಲ್ ಓನರ್ ಗಾಡಿ. ಬೆಲೆ ಹೇಳ್ತಾರೆ ಬಂದು 92, 87, 80 ರೇಂಜ್ ಆಗುತ್ತೆ. ಆಕ್ಟಿವಾ 125 ಡಿಸ್ಪ್ಲೇ ಗಾಡಿ, 8,000 ಓಡಿರೋದು, ಜೆನ್ಯೂನ್ ಪೀಸ್. ಓಕೆನಾ ವೀಕ್ಷಕರೇ? ನಿಮ್ಗೆ ಒಂದು ಮಾಹಿತಿ ತಿಳಿಸ್ಬಿಡ್ತೀನಿ. ನೀವು ಫೋನ್ ಅಲ್ಲಿ ಸರಿಯಾಗಿ ಕಾಣದೇ ಇರ್ಬೋದು. ಸರಿ ಹೇಳ್ದಂಗೆ ಹತ್ರ ಬಂದು ನೀವು ನೋಡಿದ್ರೆ ಸ್ವಲ್ಪ ಇನ್ನ ಫೀಲ್ ಆಗುತ್ತೆ. ಹಾಗೂ ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ಇನ್ನ ನಿಮ್ಗೆ ಐಡಿಯಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾರಾದ್ರೂ ನಿಮ್ಮ ಸ್ನೇಹಿತರು ಅಥವಾ ನೆಂಟರುಗಳಲ್ಲಿ ಗಾಡಿ ತಗೋಬೇಕು ಅನ್ನೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇನ್ನ ಗಾಡಿಗಳ ಇದಾವೆ, ಬಟ್ ಮಳೆ ಬರ್ತಾ ಇರೋ ಕಾರಣ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ. ಇನ್ನ ಯಾವ್ದೆಲ್ಲ ಇದೆ ಸರ್ ಇಲ್ಲಿ? ಇದು KTM ಡ್ಯೂಕ್ 390 ಇದು. ಇದು 2017 ಮಾಡಲು 160 ಇಂದ 170 ರೇಂಜ್ ಸಿಗುತ್ತೆ. 390 ಅದು 200, 125 ಹೇಳ್ತಾ ಇರೋದು. 120 ರೇಂಜ್ ಕೊಡ್ತೀನಿ. 2016 ಮಾಡಲು 200, ಓಕೆನಾ? ಅದು ಪಲ್ಸರ್ 220 23 ಮಾಡಲು, ಬರೀ 8,000 ಕಿಲೋಮೀಟರ್ ಓಡಿದೆ. ಆ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು 1,48,000 ರೂಪಾಯಿ. 140 ರೇಂಜ್ ಆಗುತ್ತೆ. ಸ್ನೇಹಿತರೆ ಇವು SP 125 ಶೈನು ಮೈಲೇಜ್ ವೆಹಿಕಲ್ಸ್. ಇವು ನಿಮ್ಗೆ 82 ಹೇಳ್ತಾ ಇರೋದು, ಒಂದು 75, 76 ಆಗುತ್ತೆ. ಸ್ನೇಹಿತರೆ ಸ್ಪ್ಲೆಂಡರ್ 22 ಮಾಡಲು 82 ಹೇಳೋದು, 74, 75 ರೇಂಜ್ ಮಾಡಿಸ್ಕೊಡ್ತೀನಿ. HF ಡೀಲಕ್ಸ್ ಕೇಳ್ತಾರೆ ಸುಮಾರು ಜನ. HF ಡೀಲಕ್ಸ್ ಬಂದು ನಿಮ್ಗೆ ಬೆಲೆ ಹೇಳ್ತಾ ಇರೋದು ಬಂದು ಬರೀ 4,000 ಓಡಿರೋದು. 80,000 ಹೇಳ್ತಾ ಇರೋದು, 75 ಆಗುತ್ತೆ. ಆಮೇಲೆ ಅಲ್ಲೊಂದು ಶೈನ್ ಇದೆ. ಶೈನ್ ಬಂದು 2016 ಮಾಡಲು 62 ಹೇಳೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಬಟ್ ನಿಮ್ 55 ರೇಂಜ್ ಮಾಡಿಸ್ಕೊಡ್ತೀನಿ. ಎಕ್ಸೆಲ್ ಕೇಳ್ತಾ ಇದ್ದು ಸರ್. ಎಕ್ಸೆಲ್ ಬರೀ 4,000 ಕಿಲೋಮೀಟರ್ ಓಡಿದೆ ನೋಡಿ. 2023 ಮಾಡಲು, ಸಿಂಗಲ್ ಓನರ್, ಬರೀ 4,000 ಕಿಲೋಮೀಟರ್ ಓಡಿದೆ. ಬೆಲೆ ಹೇಳ್ತಾ ಇರೋದು 58, 54 ರೇಂಜ್ ಕೊಡ್ತೀನಿ. ಅದು ಬಿಟ್ಟು ನನ್ನ ಎಲೆಕ್ಟ್ರಿಕ್ ಗಾಡಿ ಇದೆ, ಒಂದು ಎಂಪೇರು, ಆಮೇಲೆ R15M ಇದೆ, ಲಿಮಿಟೆಡ್ ಎಡಿಷನ್ ವೈಟ್ ಕಲರ್. ಅಲ್ಲಿ ಕಾಣಿಸ್ತಾ ಇರೋದು
ಸ್ವಲ್ಪ ಜೂಮ್ ಆಗ್ತದೆ ಇಲ್ಲಿದೆಯಲ್ಲ ಅದೇನೆ ಆರಂತ ಎಮ್ ಲಿಮಿಟೆಡ್ ಎಡಿಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಓಡರ್ ಬರೀ 25,000 ಕಿಲೋಮೀಟರ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 1,85,000 ಹೇಳ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಮಳೆ ಬರ್ತಾ ಇದೆ, ಅದೊಂದೇ ಕಾರಣಕ್ಕೆ ನಿಮ್ಗೆ ಅದು ಇದಾಗ್ತಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ವೀಕ್ಷಕರು ಯಾವುದೇ ಮಾಡುದು ಬೇಕು ಅಂದ್ರು ಮಾಡಲು ನಿಮ್ಗೆ ಫೋನ್ ನಂಬರ್ ಫೋನ್ ಮಾಡ್ಬೋದು. ಯಾವ ಟೈಮಲ್ಲಿ ಮಾಡ್ಬೋದು ಸರ್? 10 ಗಂಟೆಯಿಂದ 7 ಗಂಟೆ ಸರ್. ನನಗೆ ಇಷ್ಟೊತ್ತು ಹೇಳಕ್ಕಿನ ಇವತ್ತು ಸಂತೋಷವಾಗಿ ಹೇಳ್ತಾ ಇದೀನಿ. ದಯವಿಟ್ಟು 10 ಗಂಟೆ ಮೇಲೆ ಫೋನ್ ಮಾಡಿ, 7 ಗಂಟೆ ಒಳಗೆ ಫೋನ್ ಮಾಡಿ. ಯಾಕಂದ್ರೆ ಈ ಟೈಮಿಂಗ್ಸ್ ತುಂಬಾ ತೊಂದರೆ ಆಗ್ತಾ ಇದೆ. 10 ಗಂಟೆ ಮೇಲೆ 7 ಗಂಟೆ ಒಳಗೆ ಈ ಟೈಮಿಂಗ್ಸ್ ಅಲ್ಲಿ ಫೋನ್ ಮಾಡಿದಾಗ ನಾನು ಉತ್ತರ ಕೊಡ್ತೀನಿ. ಬೈ ಚಾನ್ಸ್ ಅದ್ರ ಮೇಲೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ತಪ್ಪು ತಿಳ್ಕೊಂಬೇಡಿ, ನಾನು ಆ ಫೋನ್ ಅವಾಯ್ಡ್ ಮಾಡ್ತೀನಿ. ಬಿಸ್ನೆಸ್ ಅವರ್ಸ್ ಮಾತ್ರ ತಗೊಳ್ತೀನಿ. ಬಿಸ್ನೆಸ್ ಅವ್ರನ್ನ ಬಿಟ್ಟು ಫ್ಯಾಮಿಲಿಗೋಸ್ಕರ ಔಟ್ ಕೊಟ್ಟಿರ್ತೀವಿ, ತಪ್ಪು ತಿಳ್ಕೊಂಬೇಡಿ. ಓಕೆನಾ? 10 ಗಂಟೆಯಿಂದ 7 ಗಂಟೆ ಇದು ಮ್ಯಾಂಡೇಟರಿ, ಪ್ಲೀಸ್ ಮರಿಬೇಡಿ. ಅದ್ರ ಮೇಲೆ ಹಾಕ್ಬಿಡಿ ಸರ್ ಟೈಮಿಂಗ್ಸ್. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರಿಗೆ ಇಲ್ಲಿ ತನಕ ಇಷ್ಟಪಟ್ಟಿರ್ತೀರ ವಿಡಿಯೋ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚೆಚ್ಚು ವಿಡಿಯೋ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಹಕರಿಸಿ ಪ್ರೋತ್ಸಾಹ ನೀಡಿ ಅಂತ ಹೇಳಿ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮೂರ್ತಿ ಟಾಕ್ಸ್.